ಹೈ ವೋಲ್ಟೇಜ್ ಕದನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ. ಟಾಸ್ ಆಗಿದೆ, ಡೆಲ್ಲಿ ಕ್ಯಾಪಿಟಲ್ಸ್ ಟಾಸ್ ಅನ್ನು ಗೆದ್ದಿದೆ. ಚಿನ್ನಸ್ವಾಮಿ ಅಂಗಳದಲ್ಲಿ ಆರ್ಸಿಬಿ ಹಾಗೂ ಡಿಸಿ ಮಧ್ಯೆ ಮಹಾಕಾಳಗ ಶುರುವಾಗುತ್ತೆ. ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ ಡೆಲ್ಲಿ ತಂಡ. T20ಯಲ್ಲಿ ಹೊಸ ಚರಿತ್ರೆಯನ್ನು ಸೃಷ್ಟಿಸಲು ಈಗ ಆರ್ಸಿಬಿ ಸಜ್ಜಾಗಿದೆ. ಅವೇ ಗೇಮ್ಗಳನ್ನು ಆರ್ಸಿಬಿ ಗೆಲ್ತಾ ಇದೆ, ಆದರೆ ಹೋಮ್ ಗೇಮ್ ಅಂತ ಬಂದಾಗ ಆರ್ಸಿಬಿ ಎಲ್ಲೋ ಒಂದು ಕಡೆ ಕಂಟಕ ಎದುರಾಗ್ತಾ ಇದೆ. ಸೊ ಹಂಗಾಗಿ ಡೆಲ್ಲಿ ಓಟಕ್ಕೆ ಬ್ರೇಕ್ ಹಾಕುತ್ತಾ ಇವತ್ತು ಅನ್ನುವಂಥ ಪ್ರಶ್ನೆ ಆರ್ಸಿಬಿ. 4ನೇ ಗೆಲುವಿಗೆ ರಜತ್ ಪಾಟಿದಾರ್ ಪಡೆ ಸಜ್ಜಾಗಿದೆ. ಟೀಮ್ ಅಂತೂ ಚೆನ್ನಾಗಿದೆ, ಎರಡೂ ಕೂಡ ಕ್ವಾಲಿಟಿ ಇರುವಂಥ ಟೀಮ್. ಸೊ ಹಂಗಾಗಿ ಇವತ್ತು ಹೈ ವೋಲ್ಟೇಜ್ ಕದನ ಇರುತ್ತೆ. ಕೊನೆಯ ಕ್ಷಣದವರೆಗೂ ಕೂಡ ಹಾಟ್ ಸೀಟಲ್ಲಿ ಇರ್ತೀರಿ ನೀವು. ಆ ರೀತಿಯ ಪಂದ್ಯ. ಬಹುಶಃ ಇವತ್ತು ಯಾವ ಪಂದ್ಯ ಗೆಲ್ಲುತ್ತೆ ಆ ಪಂದ್ಯ ಕ್ವಾಲಿಫೈ ಆಗೋದು ಖಚಿತ. ಇದನ್ನು ಬರೆದಿಟ್ಕೊಳ್ಳಿ. ಇವತ್ತಿನ ಪಂದ್ಯದಲ್ಲಿ ಯಾವ ತಂಡ ಗೆಲ್ಲುತ್ತಲ್ಲ, ಆರ್ಸಿಬಿ ಆಗಿರ್ಬೋದು ಅಥವಾ ಡಿಸಿ ಆಗಿರ್ಬೋದು, ಯಾವುದೇ ತಂಡ ಗೆದ್ದರೂ ಕೂಡ ಕ್ವಾಲಿಫೈ ಆಗಿಬಿಡುತ್ತೆ. ಆದರೆ ಆರ್ಸಿಬಿ ಹೋಮ್ ಗೇಮ್ ಆಗುತ್ತೆ ಚಿನ್ನಸ್ವಾಮಿ ಕ್ರೀಡಾಂಗಣ ಅಂತ ಹೇಳಿದಾಗ. ಸೊ GT ವಿರುದ್ಧ ಸೋತಿದ್ರು ಮನೆ ಅಂಗಳದಲ್ಲಿ, ಬಟ್ ಈ ಬಾರಿ ಚೇತರಿಸಿಕೊಳ್ಳೋದಕ್ಕೆ ಗೆಲ್ಲೋದಕ್ಕೆ ಒಳ್ಳೆಯ ಅವಕಾಶ ಇದೆ. ಹೊರಗಡೆ ಗೆದ್ಕೊಂಡು ಬರ್ತಿದ್ದಾರೆ. KKR ವಿರುದ್ಧ, ಚೆನ್ನೈ ವಿರುದ್ಧ ಗೆದ್ದರು, ಮುಂಬೈ ವಿರುದ್ಧ ಗೆದ್ದರು. ಬಟ್ ಆರ್ಸಿಬಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ ಹೇಳಿದಾಗ ಅದು ಯಾಕೋ ಸರಿ ಹೊಂದುತ್ತಾ ಇಲ್ಲ ಆರ್ಸಿಬಿಗೆ. ಬಟ್ ಈ ಬಾರಿ ಒಳ್ಳೆಯ ಅವಕಾಶ ಇದೆ. ಡೆಲ್ಲಿ ಟೀಮ್ ಕೂಡ ಚೆನ್ನಾಗೇ ಇದೆ. ಸೊ ಹಂಗಾಗಿ ಇವತ್ತಿನ ಪಂದ್ಯದಲ್ಲಿ ಯಾವುದೇ ರೀತಿಯಾಗಿ ಬದಲಾವಣೆ ಇರೋದಿಲ್ಲ ಅಂತ ಅನಿಸುತ್ತೆ ಆರ್ಸಿಬಿ ಕಡೆಯಿಂದ ಅಥವಾ ಡೆಲ್ಲಿ ಕಡೆಯಿಂದ. ಯಾಕಂದರೆ ಎರಡೂ ಟೀಮ್ ಸತತ ಗೆಲುವು. ಡಿಸಿ ಸೋತೇ ಇಲ್ಲ. ಸೊ ಹಂಗಾಗಿ ಇವತ್ತೊಂದು ಒಳ್ಳೆಯ ಅವಕಾಶ ಇದೆ ಡಿಸಿಯನ್ನು ಸೋಲಿಸೋದಕ್ಕೆ. ಜೊತೆಗೆ ಡಿಸಿಯಲ್ಲಿ ಆಡ್ತಾ ಇರುವಂಥ ಎಲ್ಲ ಆಟಗಾರರು ಮಾಜಿ ಆಟಗಾರರೇ, ಆರ್ಸಿಬಿಯ ಮಾಜಿ ಆಟಗಾರರು. ನಮ್ಮ ಮನೆ ಮಗ KL ರಾಹುಲ್ ಇದ್ದಾರೆ, ಮಾಜಿ ನಾಯಕ ಡು ಪ್ಲೆಸಿಸ್ ಇದ್ದಾರೆ, ಜೊತೆಗೆ ಸ್ಪಿನ್ನಿಂಗ್ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕೂಡ ಚೆನ್ನಾಗಿದೆ. ಸೊ ಚಾಲೆಂಜ್ ಇರೋದು ಆರ್ಸಿಬಿಗೇನೆ. ಬಟ್ ಅಲ್ಲಿ ಕ್ರೌಡ್ ಇರುತ್ತೆ, ಸಪೋರ್ಟ್ ಅಂತೂ ಆರ್ಸಿಬಿಗೆ ಇರುತ್ತೆ. ಸೊ ಹಂಗಾಗಿ ಬಂದಿರುವಂಥ ಅಥವಾ ಬರುವಂಥ ಅಭಿಮಾನಿಗಳಿಗೆ ನಿರಾಸೆ ಆಗಬಾರ್ದು ಅಂತ ಹೇಳಿದ್ರೆ ಈ ಪಂದ್ಯವನ್ನು ಗೆಲ್ಲಲೇಬೇಕಾಗತ್ತೆ. ಹೊರಗಡೆ ಗೆಲ್ತೀರ ಓಕೆ, ಬಟ್ ಇಡೀ ಸ್ಟೇಡಿಯಂ ಫುಲ್ ಆಗಿರುತ್ತೆ. ಆದರೆ ಎಲ್ಲ ಸಪೋರ್ಟ್ ಇದ್ದರೂ ಕೂಡ ಇಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಯಾಕೆ ಗೆಲ್ತಾ ಇಲ್ಲ ಅಂಥೇಳಿ. ಬಟ್ ಈ ಬಾರಿ ಆರ್ಸಿಬಿ ಟೀಮ್ ಚೆನ್ನಾಗಿದೆ. ಸೊ ಅದನ್ನು ಬೀಟ್ ಮಾಡಬಹುದು. ಸೊ ಹಂಗಾಗಿ ಒಂದು ಒಳ್ಳೆಯ ಅವಕಾಶ ಆರ್ಸಿಬಿಗೆ ಇದೆ. ಜೊತೆಗೆ ಕ್ಯಾಪ್ಟನ್ ಅಂತ ಬಂದ ಕ್ಯಾಪ್ಟನ್ ಚೆನ್ನಾಗಿ ನಡೀತಾ ಇದೆ. ಅವರ ಆಟದ ಪ್ರದರ್ಶನ ಇದೆಯಲ್ಲ ಅದು ಕೂಡ ಚೆನ್ನಾಗಿದೆ. ಸೊ ಮೊದಲು ಬ್ಯಾಟ್ ಆಗಿರೋದ್ರಿಂದಾಗಿ ಇದು ಒಳ್ಳೆಯ ನಿರ್ಧಾರಣೆ ಅಂತ ಹೇಳ್ಬೋದು. ಈಗ DC ಟಾಸ್ ಗೆದ್ದು ಬಾಲಿಂಗ್ ಆಯ್ಕೆ ಮಾಡಿರ್ಬೋದು, ಬಟ್ ಆರ್ಸಿಬಿ ಟಾಸ್ ಗೆದ್ದಿದ್ರು ಕೂಡ ಬ್ಯಾಟಿಂಗ್ ಆಡಬೇಕಾಗಿತ್ತು, ಅದನ್ನೇ ಮಾಡಿದ್ದಾರೆ. ಯಾಕೆ ಅಂತಂದರೆ ಮೊದಲ ಬ್ಯಾಟ್ ಇರೋದ್ರಿಂದಾಗಿ ಒಂದು 210 220 ಏನಾದರೂ ಭರ್ಜರಿ ಆಗಿರುವಂಥ ಟಾರ್ಗೆಟ್ ಕೊಟ್ಟಿದೆ, ಆದಲ್ಲಿ ಫ್ರೇಜರ್ ಆಗ್ಬೋದು. ಸೊ ಹಂಗಾಗಿ ಒಂದು ಒಳ್ಳೆಯ ಅವಕಾಶ ಇದೆ ಆರ್ಸಿಬಿಗೆ. ಮೊದಲು ಬ್ಯಾಟಿಂಗ್ ಆಡ್ತಾ ಇದ್ದಾರೆ. ಒಂದು 220 ಅಥವಾ 220 ಒಳಗಡೆ ಒಂದು 210 200 ಹೋದರೂ ಕೂಡ ಪರವಾಗಿಲ್ಲ. ಸೊ ಆ ಟಾರ್ಗೆಟನ್ನು ಇಟ್ಕೊಳ್ಬೇಕಾಗತ್ತೆ. ಆ ರೀತಿಯ ಮೈಂಡ್ ಸೆಟ್ ಮಾಡಿಕೊಂಡೇ ಟಾರ್ಗೆಟನ್ನು ಸೆಟ್ ಮಾಡಬೇಕಾಗತ್ತೆ. ಒಂದು 200 ಮೇಲೆ ಇತ್ತು ಅಂದರೆ ಟೀಮ್ ಚೆನ್ನಾಗಿರುತ್ತೆ. 200 ಕೆಳಗೆ ಹೋಯಿತು ಡಮಾರ್, ಮತ್ತೊಮ್ಮೆ ಸೋಲಾಗುತ್ತೆ ಆರ್ಸಿಬಿಗೆ. ಸೊ ಹಂಗಾಗಿ ಗೆಲ್ಲಬೇಕು ಅಂತಂದರೆ ಸುಯೇಶ್ ಶರ್ಮಾ ವಾಪಸ್ ಬರಬೇಕು. ರಶೀದ್ ದಾರ್ ಏನು ಬದಲಾವಣೆ ಮಾಡಿದ್ರಲ್ಲ ಕಳೆದ ಬಾರಿ GT ಮೇಲೆ, ಅದು ಆಗಬಾರ್ದು. ಸುಯೇಶ್ ಅವರನ್ನ ವಾಪಸ್ ಕರೆತರಬೇಕು. ಮುಂಬೈಲಿ ಯಾವ ರೀತಿಯಾಗಿ ಬಾಲಿಂಗ್ ಮಾಡಿದರು ಅಂಥೇಳಿ. ಸೊ ಹಂಗಾಗಿ ಬಾಲಿಂಗ್ ಬ್ಯಾಟಿಂಗ್ ಎಲ್ಲವೂ ಕೂಡ ಚೆನ್ನಾಗಿದೆ. ಬಟ್ ಒಳ್ಳೆಯ ಅವಕಾಶ ಇದೆ ಡೆಲ್ಲಿಗೆ ಬ್ರೇಕ್ ಹಾಕೋದಕ್ಕೆ. ಅವರ ಒಂದು ಗೆಲುವಿನ ಊಟ ಇದೆಯಲ್ಲ ಅದಕ್ಕೆ.